ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಇವತ್ತಿನ ವಿಷಯದ ಬಗ್ಗೆ ಏನು ಹೇಳ್ಬೇಕಂದ್ರೆ, ಎಲ್ಲರೂ ಟೈಟಲು ತಮ್ಮೇಲೂ ನೋಡಿ ನಿಮ್ಗೆ ಅರ್ಥ ಆಗಿರಬೇಕು ಯಾವ ವಿಷಯದ ಬಗ್ಗೆ ಹೇಳಕತ್ತಾರತ್ತ ಅಂದ್ಕೊಂಡು. ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಬೇಗ ಲೈಕ್ ಕೊಡಿ, ಆದಷ್ಟು ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ನಿಮ್ಗಳ ಲೈಕು ನಮಗೆ ಇನ್ನೊಂದು ವಿಡಿಯೋ ಮಾಡೋಕೆ ಸ್ಫೂರ್ತಿ ಕೊಟ್ಟಂಗೆ ಆಗ್ತೈತೆ ನೋಡ್ರಿ. ಒಂದು ಸ್ವಲ್ಪ ಎನರ್ಜಿ ಬಂದಂಗೆ. ಒಂದು ಲೈಕ್ ಬಿತ್ತಂದ್ರೆ ಇಷ್ಟು ಜನಕ್ಕೆಲ್ಲ ನನ್ನ ವಿಡಿಯೋನು ಇಷ್ಟ ಆಗೈತಲ್ಲ, ಲೈಕ್ ಕೊಡ್ತಾ ಇದ್ದಾರಲ್ಲ ಅಂದ್ಕೊಂಡು ಮತ್ತೆ ಮತ್ತೆ ನಮ್ಗೆ ವಿಡಿಯೋ ಮಾಡೋಕೆ ಸಾಧ್ಯ ಆಗ್ತೈತಿ. ಬರ್ರಿ ಇವತ್ತಿನ ಟಾಪಿಕ್ ಬಗ್ಗೆ ಹೇಳ್ತೀನಿ. ಏನಂದ್ರೆ, ಬಿಸ್ನೆಸ್ನು ನಾವು ಯಾವ ಥರ ಮಾಡಬೇಕು, ಯಾವ ಏರಿಯಾದಲ್ಲಿ ಯಾವ ಬಿಸ್ನೆಸ್ ಮಾಡಬೇಕು, ಮನೆಯಲ್ಲಿ ಕುತ್ಕೊಂಡು ಮಾಡುವಂಥ ಬಿಸ್ನೆಸ್ ಯಾವುದು, ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ನಾನು ಯಾವುದು ಈ ಬಿಸ್ನೆಸ್ ಬಗ್ಗೆ ಮಾಹಿತಿ ಹೇಳಂಗಿಲ್ಲ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲವೂ ಕೆಲಸ ಮಾಡಿದ್ರೆ ಅವ್ರಿಗೆ ನಡಿತೈತ್ರಿ. ಯಾವುದೋ ಆದ್ರೂ ಮೇಲೆ ಯಾವ ಬಿಸ್ನೆಸ್ ಮಾಡಿದ್ರ ಮೇಲೆ ಸಕ್ಸಸ್ ಆಗೇ ಆಗ್ತಾರೆ ಗಂಡು ಮಕ್ಕಳು. ಹೆಣ್ಮಕ್ಳು ನಾವು ಯಾವ ಬಿಸ್ನೆಸ್ ಮಾಡಿದ್ರೆ ನಮ್ಗೆ ಸಕ್ಸಸ್ ಸಿಗ್ತೈತಿ, ಮತ್ತು ನಾವು ಮನೆಯಲ್ಲಿ ಕುತ್ಕೊಂಡಿದ್ದೀವಿ, ನಮ್ಮ ಕೈಲೇ ಏನಾಗ್ತೈತಿ. ಬೇರೆಯವ್ರ ಜೊತೆ ಹರಟಿ ಹೊಡ್ಕೊಂಡು ಕಟ್ಟೆ ಮೇಲೆ ಕೂತ್ಕೊಂಡು ಆ ಕಡೆ ಈ ಕಡೆ ಹೋಗೋ ಬರೋರ್ದೆಲ್ಲ ತಲೆಯಲ್ಲಿ ಅವಳು ಹಂಗೆ ಇವಳು ಹಿಂಗೆ ಅಂತ ವಿಚಾರ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಲಾರ್ದನೆ ಏನಾದರೂ ಒಂದು ಕೆಲಸ ಮಾಡಿದ್ರೆ ಯಾವುದಾದ್ರೂ ಕಷ್ಟ ಕಾಲದಾಗ ನಮಗೆ ಹೆಲ್ಪ್ ಆಗ್ತೈತಿ ಸ್ನೇಹಿತರೆ. ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗಬೇಡಿ. ಸ್ವಲ್ಪ ನನ್ನ ಮಾತುಗಳು ಸ್ವಲ್ಪ ತೊದಲಾಗ್ತಾವು, ದಯವಿಟ್ಟು ಕ್ಷಮೆ ಇರಲಿ. ಅರ್ಥ ಮಾಡ್ಕೊಂಡ್ರೆ ಅನ್ಕೊಂತೀನಿ. ಯಾಕಂದ್ರೆ ಟೈಮ್ 10 ಗಂಟೆ ಆಗಿದ್ದು ಸ್ನೇಹಿತರೆ. ವಿಡಿಯೋ ಮಾಡಬೇಕಾದ್ರೆ ಕಷ್ಟ ಐತಿ, ನಿದ್ರೆ ಬರ್ತಾ ಇದೆ. ಆದರೂ ಕೂಡ ನಾನು ನಿನ್ನೆ ವಿಡಿಯೋ ಹಾಕಿದ್ದೆ ಸ್ನೇಹಿತರೆ. ನಾನು ಅಂಗಡಿ ಒಳಗಡೆ ಕುತ್ಕೊಂಡು ವಿಡಿಯೋ ಮಾಡಬೇಕು, ಬಿಸ್ನೆಸ್ ಬಗ್ಗೆ ಐಡಿಯಾ ಹೇಳ್ಬೇಕಂದಾಗ ಕಸ್ಟಮರ್ ಬರ್ತಾಯಿದ್ರು, ಪದೇ ಪದೇ ಕಸ್ಟಮರ್ ಬರತ್ತನ ಆ ಟಾಪಿಕ್ನ ಅಲ್ಲೇ ಬಿಟ್ಟು ಬರೀ 6 ನಿಮಿಷದ ವಿಡಿಯೋ ಆಗಿತ್ತು. ಹಾಗೆ ಇವತ್ತು ಅಪ್ಲೋಡ್ ಮಾಡಿಬಿಟ್ಟೆ. ಮತ್ತು ಇನ್ನೊಂದೇನಾದ್ರೆ ನಾವೇನಾದರೂ ಮನಸ್ಸಿಟ್ಟು ನಾವು ಕೆಲಸ ಮಾಡುವಾಗ ಸ್ವಲ್ಪ ತೊಂದರೆಗಳು ಬರ್ತಾವೆ. ಆ ತೊಂದರೆಗಳನ್ನ ದಾಟ್ಕೊಂಡು ಮುಂದೆ ಹೋದಿವಂದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ. ಅವಾಗ ಏಳು ಬೀಳುಗಳು ಎಷ್ಟೇ ಬರ್ತಾವ್ರಿ, ಎಷ್ಟೋ ಕಲ್ಲುಗಳು ಮುಳ್ಳುಗಳು ಕಾಲಿಗೆ ಎಷ್ಟೋ ಬಂದರೂ ಮೀರಿ ಅವನ್ನ ಸೈಡಲ್ಲಿ ಸರಿಸಿ ಮುಂದೆ ದಾಟ್ಕೊಂಡು ಹೋದ್ರೆ ಅಲ್ಲಿ ಮುಂದೆ ತುಂಬಾ ಚೆನ್ನಾಗಿರುತ್ತೆ ಲೈಫ್ ಅನ್ಕೋತೀನಿ. ಬರ್ರಿ ಯಾವ ಬಿಸ್ನೆಸ್ ಮಾಡಬೇಕಂದ್ರೆ ಹೆಣ್ಮಕ್ಳು ಈಗ ನಾನೇನು ಮಾಡ್ತೀನಿ ಆ ಬಿಸ್ನೆಸ್ ನಿಮ್ಮ ಏರಿಯಾದಲ್ಲಿ ನಡೆದ್ರೆ ಮಾಡಿ ಸ್ನೇಹಿತರೆ. ನಾನು ನಮ್ಮದು ಒಂದೇ ಅಂಗಡಿ ಐತಿ, ನಾನು ಎಲ್ಲವನ್ನೂ ಇಟ್ಕೊಂಡು ನಂದು ವ್ಯಾಪಾರ ಚೆನ್ನಾಗೇ ನಡೀತಾ ಇದೆ. ಎಲ್ಲ ಈಗ ಇಷ್ಟು ವರ್ಷ 10 ವರ್ಷದಿಂದ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. 10 ವರ್ಷಕ್ಕಿಂತಲೂ ಈ ವರ್ಷ ತುಂಬಾ ಚೆನ್ನಾಗಿ ನಡೀತಾ ಇದೆ ನೋಡಿ. ಯಾವುದೇ ಕಷ್ಟ ಇಲ್ಲ, ಯಾವುದೇ ನೋವಿಲ್ಲ. ಹಾಗೆ ಇನ್ನೂ ಜಾಸ್ತಿ ಬೇರೆ ಬೇರೆ ಬಿಸ್ನೆಸ್ ನಾನು ಮಾಡಬೇಕು, ಬೇರೆ ಬೇರೆ ಐಟಮ್ಗಳನ್ನ ಹಾಕಬೇಕು, ವ್ಯಾಪಾರ ಮಾಡಬೇಕು ಅಂದ್ಕೊಂಡು ಬೇರೆ ಬೇರೆದ ಥರನ ಹಾಕಿ ಹೊಸದು ಐಟಮ್ ಹಾಕಿದ್ರೆ ಅದರಿಂದ ಆದರೂ ನನ್ನ ವ್ಯಾಪಾರ ಚೆನ್ನಾಗಿ ಆಗ್ತೈತಲ್ಲ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ಕೂಡ ಈಗ ನನ್ನ ಥರನೇ ನೀವು ವ್ಯಾಪಾರ ಮಾಡಬೇಕು, ಟೈಲರಿಂಗ್ ಕೆಲಸ ಮಾಡ್ಕೋತ ಸೈಡ್ ಬಿಸ್ನೆಸ್ ಆಗಿ ಏನಾದರೂ ಮಾಡಬೇಕು ಅನ್ನೋರು ಮಾಡ್ಬೋದು. ಈಗ ನಡೀತೈತಿ. ಲಾಸ್ ಅಂತೂ ಆಗಂಗಿಲ್ಲ. ಯಾಕಂದರೆ ನಾವು ತಂದಿರೋ ಐಟಮು ಕೊಳೆಯೋದಿಲ್ಲ, ಮುರಿಯೋದಿಲ್ಲ. ಚೆನ್ನಾಗಿ ಇಟ್ಕೊಂಡ್ರೆ ಯಾವುದೋ ಮುಂದೆ ಇವಾಗ ವ್ಯಾಪಾರ ಇಲ್ಲ ಅಂದರೂ ಮುಂದೆ ಒಂದು ಟೈಮ್ದಾಗ ವ್ಯಾಪಾರ ಆಗ್ತಿರ್ತೈತಿ. ಅದಕ್ಕೋಸ್ಕರ ಐಟಮ್ ಹಾಕ್ತೀನಿ. ಸ್ಟೇಷ್ನರಿ ವ್ಯಾಪಾರದ ಬಗ್ಗೆ ಹೇಳಕತ್ತೀನಿ ಸ್ನೇಹಿತರೆ. ವ್ಯಾಪಾರ ಅನ್ನತ್ತೀರಿ ಮತ್ತೇನು ಮಧ್ಯದಲ್ಲಿ ಕೊಳೆಯೋದಿಲ್ಲ, ಮುರಿಯೋದಿಲ್ಲ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಸ್ಟೇಷ್ನರಿ ವ್ಯಾಪಾರದ ಹೇಳಕತ್ತೀನಿ. ಟೈಲರಿಂಗ್ ಮಾಡೋರಿಗಂತೂ ತುಂಬಾ ಹೆಲ್ಪ್ಫುಲ್ ಆದ ಬಿಸ್ನೆಸ್ ಅನ್ಬೋದು ರೀ ಸ್ಟೇಷ್ನರಿ ವ್ಯಾಪಾರ. ಹೆಂಗಂದ್ರೆ ರೀ ಬ್ಯೂಟಿ ಪಾರ್ಲರ್ದವ್ರು ಕೂಡ ಸ್ಟೇಷ್ನರಿ ಐಟಮ್ ಹಾಕ್ತಿರ್ತಾರೆ. ನಾವೇನು ಒಂದ್ಸಲ ತೊಗೊಂಡು ಬಂದಿಟ್ರೆ ಅದನ್ನು ಅದೇನು ಕೆಡಂಗಿಲ್ಲ, ಏನೂ ಇಲ್ಲ. ನಮ್ಮ ಅಂಗಡಿ ಒಳಗಡೆ ಜಾಗ ಇತ್ತಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಇಡ್ಬೋದು. ಮನೇಲಿ ಇರೋರು ಏನು ಮಾಡ್ತಾರೆ, ಮನೇಲಿ ಇದ್ದವ್ರಿಗಂತೂ ಮನೇಲಂತೂ ಜಾಗ ಇದ್ದೇ ಇರ್ತೈತಿ ಸ್ನೇಹಿತರೆ. ಅಂಗಡಿ ಒಳಗಡೆ ಆದರೆ ಈಗ ಒಂಥರ ನಾವು ಬಿಸ್ನೆಸ್ ಮಾಡ್ತಿರ್ತೇವೆ, ಸೈಡಾಗಿ ಇದನ್ನೊಂದು ಇಟ್ಟರೆ ಜಾಗ ಸಾಲಂಗಿಲ್ಲ ಅಂದ್ಕೊಂಡು ನಾನು ಅದೇ ಮೊದಲೆಲ್ಲ ಹಾಗೆ ಮಾಡ್ತಿದ್ದೆ. ಈಗೆಲ್ಲ ಯಾವುದಂತೂ ಇಡೋದಪ್ಪ ಇಷ್ಟು ಚಿಕ್ಕ ಜಾಗದಾಗ. ಬಟ್ಟೆ ಸ್ಟಿಚ್ ಮಾಡ್ತೀನಿ, ಮತ್ತು ಅದ್ರ ಮಧ್ಯೆ ಕಿರಾಣಿ ವ್ಯಾಪಾರ ಹಾಕೋದು. ಈ ಥರ ಗಂಡು ಮಕ್ಕಳು ತಿನ್ನೋದೆಲ್ಲ ಗುಟ್ಕಾ ಮಾಲ್ ಹಾಕ್ತೀನಿ. ಬಟ್ಟೆ ಎಲ್ಲಿಡಬೇಕು, ಕಸ್ಟಮರ್ ತಂದಿರೋ ಬ್ಲೌಸ್ಗಳನ್ನ ಮತ್ತು ಸಾರಿಗಳನ್ನ ಎಲ್ಲಿ ಜಾಗದಾಗ ಇಡಬೇಕು, ಸ್ಟಿಚ್ ಮಾಡಿರೋದನ್ನ ಅವ್ರನ್ನ ಎಲ್ಲಿಡಬೇಕು, ಮತ್ತು ಈ ಮಾಲ್ನ ಎಲ್ಲಿ ಇಟ್ಕೋಬೇಕು ಅನ್ನೋದು ಚಿಕ್ಕ ಜಾಗ ಸ್ನೇಹಿತರೆ. ದೊಡ್ಡದೇನಿಲ್ಲ, ಬರೀ 8 by 8 ಇಂಚ ಉದ್ದ ಇದೆ, ಅಗ್ಲಿಗೆ 10
8 10 ಅಂತಾರೆ, ನನಗೂ ಅಷ್ಟು ಗೊತ್ತಾಗಂಗಿಲ್ಲ. 8 ಫೂಟ ಉದ್ದ ರೀ, ಅಗಲ 10 ಫೂಟ ಅಗಲ, ಇಷ್ಟು ಜಾಗ ಐತ್ರಿ ನಂದು ಅಂಗಡಿ ಇರೋದನ್ನ ಅಷ್ಟೇ ಐತ್ರಿ. ಅಷ್ಟರಲ್ಲೇ ಎಲ್ಲ ಅಡ್ಜಸ್ಟ್ ಮಾಡ್ಕೊ. ಇವಾಗಿನ ಕಪಾಟ್ ಮಾಡಿಸಿದ್ವಿ ಸ್ನೇಹಿತರೆ. ಕಪಾಟ್ ಈಗ ಕಾಣ್ತಾವಲ್ಲ ನನ್ನ ಅಂಗಡಿ ಒಳಗಡೆ, ಅವು ಕಪಾಟ್ಗಳು ಮೊದಲು ಇದ್ದಿದ್ದಿಲ್ಲ. ಬರೇ ಸಿಲ್ಕ್ ಥರ ಇತ್ತು. ಒಂದು ಜಾಗದಾಗ ಮಾಲ್ ಹಾಕಿದ್ರೆ ಲೈನ್ ಪ್ರಕಾರ ಹಿಂಗೆ ಬಟ್ಟೆ ಇಡು ಟ್ರೇಗಳು ಇರ್ತಾವಲ್ಲ ಸ್ನೇಹಿತರೆ, ಆ ಥರ ಇದು. ಇವಾಗ ಏನೈತಿ, ಮತ್ತೆ ಒಂದು 4 ವರ್ಷ ಆಯಿತು ಮತ್ತೆ ಕಪಾಟದು ಫ್ಲವರ್ಲೆ ಖಾನೆ ಥರ ಆ ಕಪಾಟ್ಗಳು ಮಾಡಿಸಿ, ಈ ಖಾನೆದಾಗ ಒಂಥರ ಮಾಲ, ಈ ಕಡೆದಾಗ ಒಂಥರ ಮಾಲ, ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಮತ್ತು ವ್ಯಾಪಾರ ಒಂದು ಸ್ವಲ್ಪ ಇಂಪ್ರೂವ್ ಆಯಿತು. ಯಾಕಂದ್ರೆ ಐಟಮ್ ಕಾಣ್ತಿದ್ದಲ್ಲ ಸ್ನೇಹಿತರೆ. ಲೈನ್ ಪ್ರಕಾರ ಇಟ್ಟರು ಮೀರಿ ಮುಂದ್ಗಡೆದು ಜಾಸ್ತಿ, ಮೇಲ್ಗಡೆ ಜಾಸ್ತಿ ಜೋತ್ ಬಿಡುದಾನ ಆಗ್ತಿತ್ತು. ಯಾಕಂದ್ರೆ ಕಪಾಟ್ ಒಳಗಡೆ ಇಡಾಕ್ ಬರ್ತಿದ್ದಿಲ್ಲ. ಅದಕ್ಕೋಸ್ಕರ ಹಿಂದ್ಗಡೆ ಮಾಲ್ ಏನು ಕಾಣ್ತಿದ್ದಿಲ್ಲ, ಸೈಡಲ್ಲಿ ಇದು ಕಾಣ್ತಿದ್ದಿಲ್ಲ. ಒಂದು ಯಾವ್ದು ಕಣ್ಣಿಗೆ ಕಾಣ್ತೈತಿ ಅದಷ್ಟ ಕಾಣ್ತಿತ್ತು. ಕ್ಲಿಯರ್ ಆಗಿ ಚೆನ್ನಾಗಿ ಕಾಣ್ತಿದ್ದಿಲ್ಲ ಅಂಗಡಿ ಮಾಲು. ಮತ್ತೆ ತೊಳ್ಕೊಬೇಕಂದ್ರೆ ಎಲ್ಲಾನು ತೆಗೆದಿಷ್ಟು ಒರೆಸ್ಕೋಬೇಕಾಗ್ತಿತ್ತು. ಇವಾಗ ಏನೈತಿ, ಕಪಾಟ್ಗಳು ಒಂದು ಖಾನೆದಾಗ ಮಾಲ್ ಖಾಲಿ ಐತಂದ್ರೆ ಆ ಕಪಾಟ ಕ್ಲೀನ್ ಮಾಡಿಕೊಂಡು ಮತ್ತೆ ಆ ಕಪಾಟದಾಗ ಇಡಾಕ್ ಬರ್ತೈತಿ. ಮತ್ತೊಂದು ಕಡೆ ಇಟ್ಟು ಕ್ಲೀನ್ ಅವಾಗ ಹಂಗಿದ್ದಿದ್ದಿಲ್ಲ. ಪೂರ್ಣ ತೆಗೆದು ಕೆಳಗಡೆ ಇಟ್ಟು ಒರೆಸ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೋದಾಗ್ತಿತ್ತು. ಅದಕ್ಕೋಸ್ಕರ ನೋಡಿ, ಈಗ ಕಿರಾಣಿ ವ್ಯಾಪಾರ ಜೊತೆ ಸ್ಟೇಷ್ನರಿ ವ್ಯಾಪಾರ ಮಾಡ್ತೀನಿ, ಬಟ್ಟೆ ಸ್ಟಿಚ್ ಮಾಡ್ತೀನಿ, ಮತ್ತು ನನ್ನ ಆಡು ಸಾಕಾಣಿಕೆ ಮಾಡ್ತೀನಿ ಸ್ನೇಹಿತರೆ. ಆಡು ಸಾಕಾಣಿಕೆ, ಮೊದಲೇ ಕೋಳಿ ಸಾಕಾಣಿಕೆ ಕೂಡ ಮಾಡ್ತಿದ್ದೆ ನಾನು. ಏನು ಕರೋನಾ ಲಾಕ್ಡೌನ್ ಬರ್ತಲ್ಲ ಸ್ನೇಹಿತರೆ, ಅವಾಗೆಲ್ಲ ಸಿಕ್ಕಾಪಟ್ಟೆ ನನ್ನ ಬಿಸ್ನೆಸ್ ಅವಾಗ ಸ್ವಲ್ಪ ಹಾಳಾಯಿತು. ಆದರೂ ಕೂಡ ಮುಂದೆ 2 ವರ್ಷ ಬಿಟ್ಟು ಮತ್ತೆ ನಾನು ಪುನಃ ಮತ್ತೆ ಎಲ್ಲನೂ ಕಟ್ಕೊಂಡೆ. ಚೆನ್ನಾಗಿ ನಡೀತಾ ಇದೆ. ಇವಾಗಂತೂ ಚೆನ್ನಾಗಿ ನಡೀತಾ ಇದೆ ನಿಮ್ಮ ದಯೆಯಿಂದ. ಎಲ್ಲವೂ ನನ್ನ ಆರೋಗ್ಯ ಸಮಸ್ಯೆ ಕೂಡ ಎಲ್ಲ ಚೆನ್ನಾಗಿ ಆಗಿದೆ. ಏನೋ ನಿಮ್ಮ ಜೊತೆ ನನ್ನ ಮನಸ್ಸಿನ ಮಾತುಗಳನ್ನ ಹಂಚ್ಕೊಂಡ್ರೆ ಒಂದು ಸ್ವಲ್ಪ ಮನಸ್ಸು ಹಗುರ ಆದಂಗೆ ಆಗ್ತೈತೆ. ಅದಕ್ಕೋಸ್ಕರ ನೋಡಿ, 2 ವರ್ಷ ತುಂಬಾ ಕರೋನಾ ಟೈಮ್ದಾಗ ತುಂಬಾ ಅಷ್ಟೊಂದು ನೋವಾಯಿತು. ಯಾಕಪ್ಪ ಈ ಭೂಮಿ ಮೇಲ್ಗಡೆ ನಮ್ಮಂಥ ಮಿಡಿಲ್ ಕ್ಲಾಸ್ದವರು ಹೆಂಗಪ್ಪ ಜೀವನ ಮಾಡೋದು ಅಂದ್ಕೊಂಡು ತುಂಬಾ ನೋವುಗಳನ್ನ ಅನುಭವಿಸಿದ್ದೀವಿ. ಅವಾಗ ಆ ಅನುಭವಗಳ ಮಾತುಗಳನ್ನ ಕರೋನಾ ಟೈಮ್ದಾಗ ಎಂಥದೇ ಬಿಸ್ನೆಸ್ ಮಾಡೋರು ಕೂಡ ತುಂಬಾ ಪೆಟ್ಟು ಕೊಟ್ಟಿದ್ದಾರೆ. ನಮ್ಮಂಥ ಮಿಡಿಲ್ ಕ್ಲಾಸ್ದವರು ಒಂದು ಚಿಕ್ಕದಾಗಿ ಒಂದು ಕಿರಾಣಿ ಶಾಪ್ ಇಟ್ಕೊಂಡವ್ರಿಗೆ ಇಷ್ಟು ಲಾಸ್ ಆಗೈತೆ ಅಂದ್ರೆ ನೀವೆಲ್ಲ ನಂಬಂಗಿಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಮಾಲ್ಗಳು ಎಲ್ಲ ಬಂದಾಗಿದ್ದು ಆ ಟೈಮ್ದಾಗ. ನಮ್ಮ ಹಳ್ಳಿ ಒಳಗಡೆ ಇರೋದೇ ನಮ್ದು ಒಂದು ಅಂಗಡಿ. ನಮ್ದು ಅಂಗಡಿಗೆ ಬಿತ್ತು ಬೀಗ. ಅವಾಗ ನಾನು ಮನೆಯೊಳಗೆ ತಂದಿಟ್ರು ಕೂಡ ವ್ಯಾಪಾರ ಮಾಡಕತ್ರು ಕೂಡ ಊರಿಗೆ ಲಾಕ್ಡೌನ್ ಅಂತೇಳಿ ಹಾಕಿಬಿಟ್ಟು ಸ್ನೇಹಿತರೆ, ಒಬ್ಬರ ಮನೆಗೆ ಒಬ್ರು ಹೋಗೋಕ್ಕಿಲ್ಲ, ಬರೋಕ್ಕಿಲ್ಲ. ಈ ಥರ ಆದಾಗ ಯಾವ ಬಿಸ್ನೆಸ್ ಕೂಡ ನಡೀಲಿಲ್ಲ. ಬಿಸ್ನೆಸ್ ಬಿಸ್ನೆಸ್ ಮಾಡೋರ್ಗೇನೆ ಗೊತ್ತು ಅದರ ಕಷ್ಟ ಏನಂತ. ಇಷ್ಟು ಸಿಕ್ಕಾಪಟ್ಟೆ ಮಾಲೆಲ್ಲ ಹಾಳಾಯಿತು. ಆದ್ರೆ ಆಗಲ್ಲ, ಮುಂದೆ ಚೆನ್ನಾಗಿ ಆಗೋ ದಿವಸ ಐತ್ರಿ. ಅದಕ್ಕೋಸ್ಕರ ಈಗಂತೂ ಚೆನ್ನಾಗಿ ನಡ್ತಿದೆ ನೋಡ್ರಿ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ನಿಮ್ಮ ಏರಿಯಾದಾಗ ಯಾವುದು ವ್ಯಾಪಾರ ಆಗತಕ್ಕಂಥ ಶಾಪ್ ಇಡ್ಬೇಕು ಅನ್ಕೊಂಡ್ರೆ ಅದೇ ಥರ ಇಡ್ರಿ. ಯಾಕಂದ್ರೆ ನಾನು ಮಾಡ್ತೀನಂತೂ ನೀವೆಲ್ಲರೂ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮ ಊರಲ್ಲಿ ಇರೋದು ನಂದೊಂದೇ ಅಂಗಡಿ. ಅದಕ್ಕೋಸ್ಕರನೇ ಎಲ್ಲವನ್ನೂ ಒಂದು ಸ್ವಲ್ಪ ಇಡ್ತೀನಿ. ಅದು ಕೂಡ ವ್ಯಾಪಾರ ಆಗಂಗಿಲ್ಲ ಸ್ನೇಹಿತರೆ ಒಂದೊಂದು ಟೈಮ್ದಾಗ. ಯಾಕಂದ್ರೆ ಈ ಕಬ್ಬಿನ ಸೀಸನ್ದವ್ರಿಗೆ ಹ್ಯಾಂಗ್ರ ಅದಾರ ಅಂದ್ಕೊಂಡು ಸ್ವಲ್ಪ ವ್ಯಾಪಾರ ಚೆನ್ನಾಗಿ ಆಗ್ತೈತಿ. ಮುಂದೆ ಈ ಥರ ಇರಂಗಿಲ್ಲ. ನೋಡಿದ್ರೆ ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತೈತಿ ಎಷ್ಟು ಕಷ್ಟ ಐತಿ ನಮ್ದು. ಇನ್ನು ಬೇಸಿಗೆಗಾಲ ಬತ್ತು, ಮಳೆಗಾಲದಲ್ಲಿ ಅಂತೂ ಸಿಕ್ಕಾಪಟ್ಟೆ ಕಸ್ಟಮರ್ ಕಡಿಮೆ. ಏನಂದ್ರು ಒಂದು ದಿನಕ್ಕೆ ಒಂದು 300-400 ರೂಪಾಯಿ ಸುಮ್ಮನೆ ವ್ಯಾಪಾರ ಆಗಂಗಿಲ್ಲ ಸ್ನೇಹಿತರೆ. ಅವಾಗ ಇವಾಗ 2000-3000 ವ್ಯಾಪಾರ ಆಗೋದು ಹೋಗಿ ಅವಾಗ 400-500 ವ್ಯಾಪಾರ ಆಗಲ್ದಾಗ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಬಟ್ಟೆ ಸ್ಟಿಚ್ ಮಾಡೋದು ಮತ್ತು ನನ್ನ ಆಡುಗಳು ಅವ್ರನ್ನ ಮೇಯಿಸೋದು, ಅದರಿಂದ ನಾನು ಮತ್ತೆ ನನಗೆ ಇನ್ಕಮ್ ಆಗ್ತೈತೆ ನೋಡ್ರಿ. ಅಂಗಡಿದ ಇಲ್ಲ ಅಂದರೂ ಅವು ಆದರೂ ನನಗೆ ಕೆಲಸ ಮಾಡ್ದಂಗೆ ಆಗ್ತೈತಲ್ಲ, ಅದರಿಂದ ಆದರೂ ಒಂದು ಸ್ವಲ್ಪ ಇನ್ಕಮ್ ಬರ್ತೈತೆ ಅನ್ಕೋತಿ. ಬಟ್ಟೆ ಹೊಲಿಯೋದು ಈಗ ಒಂದು ಸ್ವಲ್ಪ ಕಬ್ಬಿನ ಸೀಸನ್ದಾಗ ಸ್ವಲ್ಪ ಕಡಿಮೆ ಆಗ್ತೈತಿ. ಆದರೆ ಕಸ್ಟಮರು ಜಾಸ್ತಿ ಇವಾಗೆ ಸ್ನೇಹಿತರೆ. ಇವಾಗೆ ಜಾಸ್ತಿ ಕಸ್ಟಮರ್ ಅಂದಾಗ ನಾನೇನು ಮಾಡ್ತೀನಿ, ಇವಾಗ ಮತ್ತೊಂದು ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿನಿ. ಇದು ಶಿವರಾತ್ರಿ ಮುಗಿಯಾನ ಸ್ಟಾರ್ಟ್ ಮಾಡ್ತೀನೋ ಏನು ಯುಗಾದಿ ಮುಗಿಯಾನ ಸ್ಟಾರ್ಟ್ ಮಾಡ್ತೀನೋ ಗೊತ್ತಿಲ್ಲ. ಮಾಡ್ಬೇಕು ಅಂದ್ಕೊಂಡಿನಿ. ನಿಮ್ಮೆಲ್ಲರ ದಯೆ
ಹೀಗೆ ನನ್ನ ಮೇಲೆ ಸದಾ ಕಾಲ ಇರಲಿ. ಹಾಗೆ ಜಾಸ್ತಿ ಜನ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತೀರಾ, ಅದನ್ನ ವ್ಯೂಸ್ ಅದು ಕಂಪ್ಲೀಟ್ ಆಗಂಗಿಲ್ಲ. ಪೂರ್ತಿ ಎಂಡ್ವರೆಗೆ ನೋಡಿದ್ರಂದ್ರೆ ಒಂದು ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಟ್ರೆ ಇನ್ನೂ ಖುಷಿ ಆಗ್ತೈತಿ. ಇದರಿಂದನೂ ನನಗೆ ಇನ್ಕಮ್ ಬರೋ ಚಾನ್ಸ್ ಐತಿ. ಎಲ್ಲರೂ ತೊಗೊಂಡಾರ ಅಮೌಂಟ, ನಾನು ತೊಗೋಬೇಕು ಅನ್ನೋದು ನೋಡಿ ಅಷ್ಟೇ ಸ್ನೇಹಿತರೆ, ಮತ್ತೊಂದೇನಿಲ್ಲ. ಬಿಸ್ನೆಸ್ ಮಾಡೋರು ಹೆಣ್ಮಕ್ಳು ಖಾಲಿ ಕೂತ್ಕೊಳ್ಳಾರ್ದನೆ ಏನಾದರೂ ಮನೆಯೊಳಗಡೆ ಕೆಲಸ ಮಾಡಿದ್ರೆ ಮುಂದೆ ಒಂದು ಟೈಮ್ದಾಗ ಅನುಕೂಲ ಆಗ್ತೈತಿ. ನೋಡಿದ್ರಲ್ಲ ನಾನು ಹಿಂದಿನ ವಿಡಿಯೋ, ಬರೀ 3 ತಿಂಗಳಲ್ಲಿ ಅಷ್ಟು ಅಮೌಂಟ್ನ ನನ್ನ ಹೆಲ್ತ್ ಪ್ರಾಬ್ಲಮ್ ಅಲ್ಲಿ ಇದ್ರೂ ಕೂಡ ಅಷ್ಟು ಅಮೌಂಟ ನಾನು ಸೇವ್ ಮಾಡಿನಂದ್ರೆ, ಚೆನ್ನಾಗಿ ಬಟ್ಟೆ ಸ್ಟಿಚ್ ಮಾಡೋರು ಮನೆ ನೋಡಿಕೊಂಡು ತಮ್ಮ ಕುಟುಂಬ ನೋಡಿಕೊಂಡು ಮನೆಯೊಳಗೆ ಬಟ್ಟೆ ಹೊಲಿಯೋರಿಗಂತೂ ತುಂಬಾ ಅನುಕೂಲ ಐತಿ. ಅದಕ್ಕೋಸ್ಕರ ನೋಡ್ರಿ, ಯಾರು ಬಟ್ಟಿನ ಇವಾಗ ನಮ್ಮ ಹಳ್ಳಿ ಕಡೆ ಹೆಂಗಂದ್ರೆ ರೀ, ಬಟ್ಟೆ ಸ್ಟಿಚ್ ಮಾಡಿದ್ರು ಕೂಡ ಅದ್ರ ತಕ್ಕಂಥ ಅಮೌಂಟ್ನ ಕೊಡೋಂಗಿಲ್ಲ. ಆದರೂ ಕೂಡ ನಾವು ಸ್ಟಿಚ್ ಮಾಡ್ತೀವಿ, ಯಾಕಂದ್ರೆ ಅದನ್ನ ಬಿಟ್ಟು ನಮ್ಗೆ ಕೆಲಸ ಬೇರೆದು ಬರಂಗಿಲ್ಲ. ಒಬ್ಬೊಬ್ರು ಏನು ಮಾಡ್ತಿರ್ತಾರೆ, ಮನೆ ಕೆಲಸನೂ ಮಾಡ್ಕೋತಿರ್ತಾರೆ, ಹೊರಗಡೆ ಹೊಲ್ಮನೆ ಕೆಲಸನೂ ಮಾಡ್ತಿರ್ತಾರೆ ನಮ್ಮ ಹಳ್ಳಿ ಒಳಗಡೆ. ಆದರೂ ಬಟ್ಟೆನೂ ಸ್ಟಿಚ್ ಮಾಡ್ತಿರ್ತಾರೆ. ಯಾವಾಗಂದ್ರೆ ಮನೆ ಕೆಲಸ ತಮ್ಮ ಹೊಲ್ದಾನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡು ಇದ್ದಾಗ ಹೊಲಿದ್ರು ಕೂಡ ನಾವು ಎಷ್ಟು ಹೊಲಿತೀವಿ ನೋಡ್ರಿ ಬಟ್ಟೆ, ಅಷ್ಟು ಬಟ್ಟೆ ಹೊಲಿತಿರ್ತಾರೆ ಅವರು. ಯಾಕಂದ್ರೆ ಈಗ ನಂದು ಒಂದು ಅದೇ ಕೆಲಸ ಇದ್ದಂಗೆ ಸ್ನೇಹಿತರೆ. ಈಗ ಮಧ್ಯಾಹ್ನ ಟೈಮ್ದಾಗ ಬಿಡು ಇದ್ದಾಗ ಅಷ್ಟೇ ಬಟ್ಟೆ ಸ್ಟಿಚ್ ಮಾಡ್ತೀನಿ, ಬೆಳಿಗ್ಗೆ ಸಂಜೆ ಆಗಂಗಿಲ್ಲ. ಯಾಕಂದ್ರೆ ಬೆಳಗ್ಗೆ ಮನೆ ಕೆಲಸ ಮುಗಿಸ್ಕೊಂಡು ನಾನು ಆಡುಗಳು ತಗೊಂಡು ಅವುಗಳಿಗೆ ನೀರು ಕುಡಿಸೋದು, ಮೇವು ಹಾಕೋದು, ಇಡೀ ದಿನ ಹಂಗೆ ಇರತೈತಿ. ಇದ್ರೂ ಕೂಡ ನಾನು 1 ಅಥವಾ 2 ಹೊಲಿತೀನಿ. ಮತ್ತು ಅಲ್ಟ್ರೇಷನ್ ಮಾಡೋದು ಜಾಸ್ತಿ ಸ್ನೇಹಿತರೆ ಈ ಟೈಮ್ದಾಗ ನಾನು. ಯಾಕಂದ್ರೆ ಈ ಬಟ್ಟೆ ಸ್ಟಿಚ್ ಮಾಡಿದಷ್ಟು ಅಮೌಂಟ್ ನಿನ್ನೆ ಇದು ಮಾಡಿದೆ ಸ್ನೇಹಿತರೆ. 3 ಟಾಪು 3 ಲೆಗಿನ್ಸ್ ಪ್ಯಾಂಟು ಹೊಲಿಗೆ ಹಾಕಿಕೊಟ್ಟೆ. ಅದಕ್ಕೆ 20 ಒಂದೊಂದು ಸಟ್ಟಿಗೆ 40 ರೂಪಾಯಿ ಆಯಿತು ಸ್ನೇಹಿತರೆ. ನನಗೆ ಅಲ್ಲೇ ಬತ್ತು 120 ರೂಪಾಯಿ. 2 ಬ್ಲೌಸ್ ಹೊಲಿದಷ್ಟು ಅಮೌಂಟ್ ಆಯಿತು ಅಲ್ಲೇ. ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ, ಅದು ಒಂದು 70 ರೂಪಾಯಿ, ಇದು ಒಂದು 120 ರೂಪಾಯಿ ಆಯ್ತಲ್ಲ ಸ್ನೇಹಿತರೆ. ಇನ್ನೊಂದು 10 ರೂಪಾಯಿ ಕೊಡಿಸಿದ್ರೆ 200 ರೂಪಾಯಿ ಕಂಪ್ಲೀಟ್ ಆಯಿತು. ಅದು 210 ರೂಪಾಯಿ ಆದಂಗೆ ಸ್ನೇಹಿತರೆ. 2 ಸೀರೆನ ಪಿಕೋ ಹಾಕಿಕೊಟ್ಟೆ, ಕೈಯಲ್ಲೇ ಕೊಟ್ಟು ಹೋದ್ರು ಅದು ಅಮೌಂಟು. ಈ ಟಾಪಿಂದೂ ಕೈಯಾಗ ಕೊಟ್ಟು ಹೋದ್ರು. ಬ್ಲೌಸ ಇನ್ನು ಎಮ್ಮಿಂಗ್ ಮಾಡಬೇಕು, ಹುಕ್ಸ್ ಹಚ್ಚಬೇಕು, ಅವ್ರು ಆಮೇಲೆ ಕೊಡ್ತಾರೆ. ಈ ಥರ ಮಾಡ್ತೀನಿ ರೀ. ಆವಾಗ ನನಗೆ ಬಟ್ಟಿದ್ದು ನಾನೇನು ಮಾಡ್ತೀನಿ, ಇದು ಬಟ್ಟಿದ್ದು ಸಪ್ರೇಟಾಗಿ ತೆಗೆದಿಟ್ಬಿಡ್ತೀನಿ ರೀ. ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದ್ರೆ ಸ್ನೇಹಿತರೆ, ನಾನು ಬಟ್ಟೆ ಸ್ಟಿಚ್ ಮಾಡಿದ್ರು ಕೂಡ ನನ್ನ ಅಂಗಡಿ ಡ್ರಾ ಒಳಗಡೆ ಇಟ್ಬಿಡ್ತಿದ್ದೆ. ನಾನು ಎಷ್ಟು ಬಟ್ಟೆ ಹೊಲಿದ್ರು ರೀ ಮನ್ಯಾಗ ನನಗೆ ಗೊತ್ತಾಗ್ತಿದ್ದಿಲ್ಲ. ನಾನು ಇಷ್ಟು ಬಟ್ಟೆ ಹೊಲಿತೀನಲ್ಲ, ಏನೂ ನನಗೆ ಕೂಡಿಡಕ್ಕೆ ಆಗ್ತಾನೆ ಇಲ್ಲಲ್ಲ. ಎಷ್ಟು ಹೊಲಿದ್ರು ರೀ ಅಮೌಂಟ್ ಹೋಗತ್ತೈತಿ. ಆದರೆ ನಾನು ಎಷ್ಟು ಹೊಲಿದ್ರು ನನ್ನ ಮನಸ್ಸಿಗೆ ಖುಷಿನೇ ಸಿಗ್ತಾ ಇಲ್ಲ ಅಲ್ಲ ಅಂದ್ಕೊಂಡು ಈ ವರ್ಷ ನಾನು ಕೂಡಿಡಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ 2-3 ವರ್ಷ ಆಯಿತು. ನಾನು ಅವಾಗೂ ಸ್ವಲ್ಪ ನಾನು ಅಮೌಂಟ್ನ ಕೂಡಿಡ್ತಿದ್ದೆ. ಎಷ್ಟಂದ್ರೆ ನನ್ನ LIC ಮಾಡೀನಿ ಸ್ನೇಹಿತರೆ. 3 ತಿಂಗಳಿಗೊಮ್ಮೆ 3,000, ತಿಂಗಳಿಗೆ 1,000 ರೂಪಾಯಿ ಆಯಿತು. 3,000 ಅಷ್ಟು ಅಮೌಂಟ್ ಆದ್ರೆ ಸಾಕು, ಅಷ್ಟು ಆಗೋ ಮಟ್ಟ ಕೂಡಿಡ್ತಿದ್ದೆ. ಮತ್ತು ಉಳಿದಿದ್ರು ಅಮೌಂಟ್ ಏನೈತಿ ನನ್ನ ಅಂಗಡಿ ಡ್ರಾ ಒಳಗಡೆ ಇಟ್ಬಿಡ್ತಿದ್ದೆ. ಅದು 3,000 ಅಷ್ಟೇ ಆಗುತ್ತಾನ ಇರ್ತಿದ್ದೆ. ಅದು 3 ತಿಂಗಳಿಗೆ 1,000 ಆಯಿತು. ಉಳಿದಿರೋದು ಎಲ್ಲಿ ಹೋಗ್ತೈತಿ ಅಮೌಂಟು ಅಂತ ಅಂದ್ಕೊಂಡು ಈಗ 2 ವರ್ಷ ಆಯಿತು ಸ್ನೇಹಿತರೆ ನಾನು ಕೂಡಿಡ್ತಾ ಇರೋದು. ಆದರೆ ಇಷ್ಟು ಕಡಿಮೆ ಟೈಮ್ನಾಗ ಇಷ್ಟು 10,000 ಆಗ್ತೈತಿ ನಾನು ಅಂದ್ಕೊಂಡಿದ್ದಿಲ್ಲ. ಯಾಕಂದರೆ ಹೋದ ವರ್ಷ ಒಂದು 6 ತಿಂಗಳೇನು ಆಗಿತ್ತು ಸ್ನೇಹಿತರೆ. ನನ್ನ ಟೈಲರಿಂಗ್ದು ಅಮೌಂಟ್ ಕೂಡಿಟ್ಟಿದ್ದೆ. 18,000 ಏನಾಗಿತ್ತು, 18,000 ಆಗಿತ್ತು ನೋಡಿ ಸ್ನೇಹಿತರೆ. ಆದರೆ ನಾನು ಅದರಲ್ಲಿ ತಗೊಂಡು ಏನು ಮಾಡ್ತಾಯಿದ್ದೆ, ಮನೆಗೆ ತೊಗೊಂಬರ್ತಿದ್ದಿಲ್ಲ ಸ್ನೇಹಿತರೆ. ಅಲ್ಲೇ ಇಡಕ್ಕೆ ಏನಾದರೂ ಅಂಗಡಿ ಐಟಮ್ ಬಂದು ಅಂದ್ರೆ ತಗೊಂಡು ಮತ್ತೆ ಅರ್ಧಕ್ಕರ್ಧ ಅಲ್ಲೇ ಹಾಕಿಬಿಡೋಕ್ಕೆ, ಉಳಿದಿರೋದನ್ನು ಮಾತ್ರ ಯಾವಾಗಾದರೂ ತೊಗೊಂಡು ಬಂದು ಮನ್ಯಾಗ ಕೂಡಿಡ್ತಿದ್ದೆ. ಅದು ಕೂಡ ಪಬ್ಲಿಕ್ ಆಗಿ ಮನ್ಯಾಗ ಎಲ್ಲರಿಗೂ ತೋರಿಸಿ ಇಡ್ತಿದ್ದೆ. ಅವ್ರು ಎಷ್ಟು ತಗೋತಿರೋ ಗೊತ್ತಿಲ್ಲ. ಯಾಕಂದ್ರೆ ಎಣಿಸೇಸಿ ಇಡ್ತಿದ್ದೆ ಸ್ನೇಹಿತರೆ.
ಈ ಸಲ ಏನಂತ ಎನಸ್ಲಾರ್ದನೆ ಇಟ್ಟಿರೋದು 11,380 ರೂಪಾಯಿ ಆಗಿದ್ದು ಸ್ನೇಹಿತರೆ. ಅವು 11,380 ರೂಪಾಯಿ. ಅದು ಕೂಡ 3 ತಿಂಗಳಲ್ಲಿ, ಅಕ್ಟೋಬರು, ನವಂಬರು, ಡಿಸೆಂಬರು. ಈ ವರ್ಷ 2026 ಸ್ಟಾರ್ಟ್ ಆಗಿದೆ. ಈ 2026 ಅಂತೂ ತುಂಬಾ ಲಕ್ಕಿ ನಂಬರ್. ಆ 26, 27 ತುಂಬಾ ಲಕ್ಕಿ ನಂಬರ್ ನಂದು. ಯಾಕಂದ್ರೆ ನನ್ನ 2 ಮಕ್ಕಳು ಹುಟ್ಟಿರೋದು, ಒಬ್ಬ 26ನೇ ತಾರೀಕು, ಒಬ್ಬನು 27ನೇ ತಾರೀಕು. ಮತ್ತೆ ನನ್ನ ಮದುವೆ ಆಗಿರೋದು ಕೂಡ 27ನೇ ತಾರೀಕು. ಅದಕ್ಕಾಗಿ ಈ 2 ನಂಬರ್ ಏನಂತ ನನಗೆ ತುಂಬಾ ಲಕ್ಕಿ ನಂಬರ್ ಐತೆ ಅಂದ್ಕೊಂಡು 2026ನೇ ಇಸ್ವಿಗೆ ಎಷ್ಟಾಗುತ್ತೆ ಅಂತ ಮತ್ತೆ ಅಮೌಂಟ್ನ ಕೂಡಿಡ್ಬೇಕು ಅಂತ ಅಂದ್ಕೊಂಡು ಮತ್ತೆ ಇಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇವತ್ತಿನ ವಿಷಯದ ಬಗ್ಗೆ ಏನಾದರೂ ಕಮೆಂಟ್ ಏನಾದರೂ ನಿಮಗೆ ಕಮೆಂಟ್ ಮೂಲಕ ತಿಳಿಸೋದಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಜಾಸ್ತಿ ಮಾತಾಡಿನೋ ಗೊತ್ತಿಲ್ಲ, ಯಾಕಂದ್ರೆ ತುಂಬಾ ದಿನ ಆಗಿತ್ತು ಇಷ್ಟು ನಿವಾಂತಾಗಿ ಕುತ್ಕೊಂಡು ನಿಮ್ಮ ಜೊತೆ ನಾನು ವಿಡಿಯೋನ ಶೇರ್ ಮಾಡಿಕೊಂಡು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಸ್ವಲ್ಪ ಖುಷಿ, ಈ ಕಡೆ ಖುಷಿ ಅಂತ ತಡ್ಕೊಳಕ್ಕೂ ಆಗ್ತಾ ಇಲ್ಲ, ಅದನ್ನು ಪೂರ್ಣವಾಗಿ ಅನುಭವಿಸೋಕ್ಕೂ ಆಗಂಗಿಲ್ಲ. ಯಾಕಂದರೆ ಜಾಸ್ತಿ ನಾನು ಟೈಮ್ ಕೊಟ್ಟು ಒಂದು 10-15 ನಿಮಿಷ ಬಿಡು ಇಲ್ದನ ಈ ಥರ ಮಾತಾಡಿದ್ರೆ ಸ್ವಲ್ಪ ಗಂಟಲ ಇದು ಆದಂಗೆ ಆಗ್ತೈತೆ ಸ್ನೇಹಿತರೆ. ಯಾಕಂದರೆ ಸ್ವಲ್ಪ BP ಇರೋ ಮನುಷ್ಯರಿಗೆ ಆ ಥರನೇ ಇರ್ಬೋದು ಅಂತ ಅನ್ಕೋತೀನಿ. ಯಾಕಂದ್ರೆ ನನಗಿರೋದು ಅದು ಸ್ವಲ್ಪ ಜಾಸ್ತಿ ಉಸಿರುಗಟ್ಟದಂಗೆ ಆಗ್ತೈತಿ ಬಿಡು ಇಲ್ದೇನೆ ಮಾತಾಡಿದ್ವಿ ಅಂದ್ರೆ. ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಮನೆ ಒಳಗಡೆ ಯಾರಾದರೂ ನಂತರ ಪೇಷಂಟ್ ಇದ್ರಂದ್ರೆ BP ಇರೋರಿಗೆ ಗೊತ್ತಿರ್ತೈತಿ. ಅದಕ್ಕೋಸ್ಕರ ನೋಡಿ. ಬರ್ರಿ ಇವತ್ತಿನ ಟಾಪಿಕ್ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯವಿತ್ತಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟೊತ್ತನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಮಸ್ಕಾರ. ಮತ್ತೆ ಸಿಗೋಣ ಮತ್ತೆ ಒಂದು ಹೊಸ ಟಾಪಿಕ್ನೊಂದಿಗೆ. ನಿಮ್ಮ ಸಪೋರ್ಟು ಹೀಗೆ ಇದ್ರೆ ನನಗೆ ಡೈಲಿ ಒಂದು ವಿಡಿಯೋ ಮೋಟಿವೇಶನ್ ವಿಡಿಯೋ ಅನ್ಕೋಬೋದು. ನಿಮ್ಗೆ ಬಿಸ್ನೆಸ್ ಮಾಡೋರಿಗೆ ಮಾಡ್ರಿ. ಹೆಣ್ಮಕ್ಳು ಖಾಲಿ ಕುತ್ಕೊಂಡ್ರೆ ನಮ್ಗೆ ಯಾರು ನಾಳೆ ಮುಂದೊಂದು ಹೊತ್ತಿನಾಗ ಯಾರು ತಂದ್ಕೊಡಂಗಿಲ್ಲ. ನಮ್ಮ ಕೈಯಾಗಿದ್ರನ ಕೈಯಲ್ಲಿದ್ರೇನೆ ಕಾಸಿದ್ರೇ ಕೈಲಾಸ ಅನ್ನುವಂಥದ ಜಾಯಮಾನ. ಈಗ ನಾವು ದುಡಿದ್ರೇ ನಮಗೆ ಕಿಮ್ಮತ್ತು, ದುಡಿಲಿಲ್ಲ ಅಂದರೆ ಏನೂ ಇಲ್ಲ. ದುಡಿತಾ ಇದ್ರೇ ಕಿಮ್ಮತ್ ಕೊಡಂಗಿಲ್ಲ. ಒಬ್ಬೊಬ್ರು ಮನೆ ಒಳಗಡೆನೆ ಖಾಲಿ ಕುತ್ಕೊಂಡ್ರೆ ಯಾರು ಕಿಮ್ಮತ್ ಕೊಡ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿ, ಯಾರ ಹತ್ರನೂ ಕೈ ಚಾಚಬಾರ್ದು, ಯಾರಿಂದನೂ ಕೀಳಾಗಿ ನಾವು ಮಾತುಗಳು ಅನಿಸ್ಕೋಬಾರ್ದು. ಕೂತ್ ತಿಂದ್ರೆ ಕುಡಿಕೆ ಹೊಣ್ಣು ಸಾಲಂಗಿಲ್ಲ ಅನ್ನೋ ಗಾದೆ ನಿಮಗೆ ಅರ್ಥ ಆಗಿತ್ತಂದ್ರೆ ಎಲ್ಲರೂ ಕೆಲಸ ಮಾಡಿ ನೋಡಿ. ಕೂತ್ ತಿಂದ್ರೆ ಊಟ ಅದು ಸೇರಂಗಿಲ್ಲ, ಯಾಕಂದ್ರೆ ಹೊಟ್ಟೆ ಜಾಸ್ತಿ ಹಸಿಯಂಗಿಲ್ಲ, ನೀರು ಕುಡಿಯೋಕ್ಕಾಗಂಗಿಲ್ಲ. ಏನೋ ಒಂಥರ ನಾವು ಏನೂ ಕೆಲಸ ಮಾಡ್ಲಾರ್ದೇನೆ ಊಟ ಮಾಡ್ತೀವಿ ಅಂದ್ರೆ ಅದು ಅಜೀರ್ಣ ಥರ ಆಗ್ತೈತಿ. ಕೆಲಸ ಮಾಡಲೇಬೇಕು ಅಂದ್ಕೊಂಡು ಕೆಲಸ ಮಾಡಲೇಬೇಕು. ಯಾರೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಕೆಲಸ ಮಾಡಿ ಊಟ ಮಾಡೋದ್ರಲ್ಲಿರೋ ಖುಷಿ ಮತ್ತೆ ಯಾವುದ್ರಲ್ಲೂ ಇಲ್ಲ. ಅದಕ್ಕೋಸ್ಕರ ನೋಡಿ, ಕೆಲಸ ಮಾಡ್ರಿ, ಆದಷ್ಟು ಕೆಲಸ ಮಾಡ್ರಿ. ಟೈಲರಿಂಗ್ ಕೆಲಸ ಒಂದೇ ಅಲ್ಲ, ಸುಮಾರು ಹೆಣ್ಮಕ್ಳು ಮಾಡೋ ಕೆಲಸ ತುಂಬಾ ಇದ್ದಾವೆ. ಮತ್ತೆ ಒಂದ್ಸಲ ಸೆಪ್ರೇಟಾಗಿ ಏನಾದರೂ ಯಾವ ಕೆಲಸ ಮಾಡಬೇಕು, ನಾವು ನಿಮ್ಮ ಥರನೇ ಆಗಬೇಕು ಅನ್ನೋರು ಜಾಸ್ತಿ ಜನನೇ ಇದ್ದೀರಿ. ಆದರೆ ನೋಡಿ ಎಲ್ಲವೂ ಮಾಡ್ತಾ ಇದ್ರೆ ತುಂಬಾ ಕಷ್ಟ ಆಗ್ತೈತಿ. ಈಗ ನನಗಾಗಿರೋದು ಆ ಅನುಭವನ ನೋಡಿ. ನಾನು ಒಂದನ್ನೇ ನಂಬ್ಕೊಂಡು ಕೆಲಸ ಮಾಡಿದ್ರೆ ಯಾವುದೂ ತೊಂದರೆ ಬರೋಂಗಿಲ್ಲ. ಈಗ ಆಡುಗಳದು ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಇನ್ನು ಬೇಸಿಗೆ ಕಾಲ ಬತ್ತು ಸ್ನೇಹಿತರೆ, ಮೇವು ಸಿಗಂಗಿಲ್ಲ ಎಲ್ಲಿ. ಚಿಕ್ಕದಾಗಿ ಅವು ಮರಿಗಳದಾವ, ಅವಕ್ಕೆ ಬಿಡಬೇಕಾಗ್ತೈತಿ, ಎಲ್ಲಿಯೂ ಮೇವು ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹೈರಾಣ ಆಗ್ತಾ ಇದ್ದಾವೆ ಅವು ಕೂಡ. ಈಗೊಂದು 2-3 ತಿಂಗಳ ಒಂದು ಸ್ವಲ್ಪ ಹೈರಾಣ ಆಗ್ತಾವೆ ಸ್ನೇಹಿತರೆ. ಅದಕ್ಕೆ ಮನೆ ಒಳಗಡೆ ಮತ್ತೊಬ್ರು ಯಾರಾದರೂ ಇದ್ರಂದ್ರೆ ಎಲ್ಲ ಆ ಥರನೂ ಮಾಡ್ಬೋದು. ಈಗ ಯಜಮಾನ್ರು ಎಷ್ಟು ತಂದೋಗಿತಾರೆ ಅಷ್ಟೇ ಕರೆ ಮಾಡಿ ಸ್ನೇಹಿತರೆ. ಅವತ್ರ ಮೇವ ಬಿಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಬಿಟ್ಟರೆ ಎಲ್ಲ ಕಡೆ ಬೆಳೆ ಇದೆ, ಅವು ಹಸಿರು ಎಲ್ಲಿ ಕಾಣ್ತಾವ ಅಲ್ಲಿ ಹೋಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ಅದಕ್ಕೋಸ್ಕರ ಸ್ವಲ್ಪ ತೊಂದರೆ ಆಗ್ತಾ ಇದೆ ಆಡುಗಳಿಂದ. ಅದಕ್ಕೆ ಒಂದೆರಡು ತೆಗೆದು ಒಂದೇ ಇತ್ತಂದ್ರೆ ನಡೀತಿತ್ತು. ನನಗೆ 4 ಆಗಿದಾವಲ್ಲ ಸ್ನೇಹಿತರೆ. ಅದಕ್ಕೆ ನಮ್ದು ಎಷ್ಟು ಹಾಸಿಗಿದ್ದಷ್ಟ ಕಾಲು ಚಾಚಬೇಕು ಅನ್ನೋ ಗಾದೆ ನನಗೆ ಇವಾಗ ನೆನಪಾಗ್ತಾ ಇದೆ ನೋಡಿ. ಅದಕ್ಕೋಸ್ಕರ ಒಂದೇ ಸಾಕ್ತಾ ಇದೆ, ಏನೂ ತೊಂದರೆ ಬರ್ತಾ ಇದ್ದಿಲ್ಲ. 4 ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಈಗ ಒಬ್ಬರೇ ಮೇಂಟೈನ್ ಮಾಡಬೇಕಲ್ಲ, ಎಲ್ಲೂ ಅಂಗಡಿ ನೋಡ್ಕೋಬೇಕು, ಈ ಕಡೆ ಮನೆ ಕೆಲಸ ನೋಡ್ಕೋಬೇಕು, ಹಾಗೆ ನನ್ನ ತೋಟ ನೋಡ್ಕೋಬೇಕು. ತೋಟದಲ್ಲಿ ನೀರು ಹಾಕೋದಿರ್ತೈತಿ, 2 ದಿನಕ್ಕೆ 3 ದಿನಕ್ಕೊಮ್ಮೆ ನೀರು ಹಾಕೋದು, ಅದ್ರ ಕಳೆ ಕೀಳೋದು,
ನಾಳೆ ನನ್ನ ತೋಟದಾಗಿಂದ ವಿಡಿಯೋ ಮಾಡ್ತೀನಿ, ನಾನೇನು ಕೆಲಸ ಮಾಡ್ತೀನಿ ಏನಿಲ್ಲ ಅಂತ ಅಂದ್ಕೊಂಡು. ಮತ್ತು ಅದ್ರದ್ದು ಕಾಯಿ ತೆಗಿಬೇಕು. ಯಾವುದಾದ್ರೂ ಬಂದಿರ್ತಾವ್ರಿಪ್ಪ, ಈಗ ಹಣ್ಣಾಗಿರ್ತಾವ ಹೌದು, ಮತ್ತು ಅವರೆಕಾಯಿ ಯಾವ ಸ್ವಲ್ಪ ಬಿರುಸಾಗಿರ್ತಾವ ಅವನ್ನ ತಕ್ಕೋಬೇಕು. ಅವರೆಕಾಯಿ ಹೆಂಗಂದ್ರೆ ನಮ್ಮ ಮನೆ ಪೂರ್ತಿಗೆ ಹಾಕೊಂಡಿರೋ ಅವರೆಕಾಯಿ ಸ್ನೇಹಿತರೆ, ಈಗ ನನ್ನ ಕೈಗೆ ಅಮೌಂಟ್ ಬರ್ತಾ ಇದೆ ಅವರೆಕಾಯಿಂದ. ಯಾಕಂದ್ರೆ ನಿನ್ನೆ ಜಾಸ್ತಿ ಇದ್ದು ಅಲ್ಲ, ನಾನು ಒಂದು ವಿಡಿಯೋ ಮಾಡಿದ್ದೆ ಅಲ್ಲ, 20 ರೂಪಾಯಿ ಪಾವು kg ಅಂದರು. ಒಂದು kg ಹೋದವು ಸ್ನೇಹಿತರೆ. ಒಂದು kg ಅಂದರು ಇಬ್ಬರಿಗೆ ನಾನು ಹಾಗೆ ಕೊಟ್ಟೆ. ಯಾಕಂದ್ರೆ ನಮಗೂ ಏನಾದರೂ ಅವ್ರು ಬೆಳೆದಾಗ ಕೊಡ್ತಿರ್ತಾರ. ಇಬ್ಬರಿಗೆ ಹಾಗೆ ಕೊಟ್ಟೆ. ನಾನೊಂದ್ಸಲ ನನಗೆ ಪಲ್ಯ ಮಾಡಿಕೊಂಡೆ, ಮತ್ತೆ 3 ಜನಕ್ಕೆ ಅಮೌಂಟ್ ಕೊಟ್ಟಿದ್ದೀನಿ ಸ್ನೇಹಿತರೆ. 60 ರೂಪಾಯಿ ಅದು ಆಯಿತು. ಮತ್ತು 5 ಜನಕ್ಕೆ ಕೊಟ್ಟಂಗಲ್ಲ ಸ್ನೇಹಿತರೆ. ಅದಕ್ಕೆ ಒಂದು 100 ರೂಪಾಯಿ ಆಯ್ತು ರೀ. ಅವ್ರಿಕಾಯ್ದು ಬದ್ನೆಕಾಯಿ ಆಗಿದ್ದಾವೆ, ಟೊಮೆಟೊ ಆಗಿದ್ದಾವೆ. ಇವೆಲ್ಲನೂ ನಾಳೆ ಮತ್ತೆ ಅಲ್ಲೇ ಅಂಗಡಿ ಒಳಗಡೆ ಇರ್ತೀನಿ ಸ್ನೇಹಿತರೆ, ಅಲ್ಲೇ ತಗೊಂಡು ಹೋಗ್ತಾರೆ. ಬೇರೆ ಕಡೆ ನಾನೇನು ಮಾರಕ್ಕೆ ಹೋಗಂಗಿಲ್ಲ. ಜಾಸ್ತಿ ಹೊಂಟ್ರೆ ಯಾವುದಾದ್ರೂ ಮಾರ್ಕೆಟ್ಗೆ ಹೋಗಿ ಮಾರ್ಬೋದು, ನನಗಂತೂ ಸಾಧ್ಯ ಇಲ್ಲ ಸ್ನೇಹಿತರೆ. ಅದಕ್ಕೆ ಏನಾದರೂ ಒಂದು ಸೈಡಾಗಿ ಬಿಸ್ನೆಸ್ ಮಾಡಿದರೆ ತುಂಬಾ ಅನುಕೂಲ ಇದೆ. ಬರ್ರಿ, ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಸಿಗೋಣ ಮತ್ತೆ ಒಂದು ಹೊಸ ಬಿಸ್ನೆಸ್ ಐಡಿಯಾದೊಂದಿಗೆ, ಹಾಗೆ ಯಾವುದಾದ್ರೂ ಮೋಟಿವೇಶನ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.